ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸಮನ್ವಯತೆ ಕೊರತೆಯಿಂದ ಪಿಎಲ್ಡಿ ಬ್ಯಾಂಕ್ ಮೊದಲ ಸಭೆ ವಿಫಲ. ಕೋರಂ ಇಲ್ಲದೆ ಸಭೆ ಮುಂದೂಡಿಕೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕಣಿವೆ ಮಾರ್ಗ ಮಧ್ಯೆ ಚಿರತೆ ಪ್ರತ್ಯಕ್ಷ. ಶುಕ್ರವಾರ ರಾತ್ರಿ ಪ್ರತ್ಯಕ್ಷವಾಗಿ ನುಡಿದ ಆಂಬ್ಯುಲೆನ್ಸ್ ಚಾಲಕ. ದೃಶ್ಯ ಆಂಬ್ಯುಲೆನ್ಸ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕೆಜಿಎಫ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ವಿಸ್ತೃತ ಯೋಜನೆ ಸಿದ್ಧಪಡಿಸುವಂತೆ ನಗರಾಭಿವೃದ್ಧಿ ಇಲಾಖೆಗೆ ಸಚಿವ ಬಿಎಸ್ ಸುರೇಶ್ ಸೂಚನೆ. ಚೀಮುಲ್ ಹೈನುಗಾರರಿಗೆ ಹಾಲಿನ ದರದಲ್ಲಿ 1 ರು ಹೆಚ್ಚಳ. ಶೀಘ್ರವೇ ಚೀಮುಲ್ಗೆ ಚುನಾವಣೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಪರಭಾಷೆ ಬಳಕೆ ನಿಲ್ಲಿಸಬೇಕು. ಅದಕ್ಕಾಗಿ ಇದೇ ತಿಂಗಳ 22ರಂದು ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಕರೆ. ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಕೃಷಿ ಅಭಿವೃದ್ಧಿ ಬ್ಯಾಂಕ್ ಎನಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ನ ಮೊದಲ ಸಭೆ ವಿಫಲವಾಗಿದೆ. ಅಧ್ಯಕ್ಷರಾಗಿಯಾಗಿ 3 ದಿನಕ್ಕೆ ಸದಸ್ಯರು ಅಸಮಾಧಾನ ಹೊರಹಾಕಿದ್ದು, ತಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ನೀಡದೆ ಅಧ್ಯಕ್ಷರ ಆಯ್ಕೆ ಮಾಡಿದ್ದೇ ಇಂತಹ ಅವಮಾನಕ್ಕೆ ಕಾರಣ ಎನ್ನಲಾಗಿದ್ದು, ಇಂದಿನ ಸಭೆಗೆ ಹಾಜರಾಗದೆ ಅಸಮಾಧಾನಿತ ಸದಸ್ಯರು ಸಭೆ ವಿಫಲಗೊಳಿಸಿದ್ದಾರೆ. ಇಂದು ನಡೆಯಬೇಕಿದ್ದ ಸಭೆಗೆ ಕೇವಲ 4 ಜನ ಮಾತ್ರ ಹಾಜರಾಗಿ ಅನಿವಾರ್ಯವಾಗಿ ಸಭೆ ಮುಂದೂಡುವಂತೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿ ಕೇವಲ 3 ದಿನಗಳಷ್ಟೇ ಆಗಿದ್ದು, ಇಂದು ಮೊದಲ ತುರ್ತು ಸಭೆ ಕರೆಯಲಾಗಿತ್ತು. ಆದರೆ ಈ ಸಭೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಂದಿ ಕ್ಷೇತ್ರದ ನಿರ್ದೇಶಕರು ಅವರ ಜೊತೆಗೆ ಮತ್ತೊಬ್ಬ ನಿರ್ದೇಶಕರು ಹಾಜರಾಗಿದ್ದು, ಬಿಟ್ಟರೆ ಉಳಿದವರು ಯಾರೂ ಹಾಜರಾಗಿಲ್ಲ. ಒಟ್ಟು 12 ಜನ ನಿರ್ದೇಶಕರ ಪೈಕಿ 11 ಜನ ಬಿಜೆಪಿ ಮತ್ತು ಜೆಡಿಎಸ್ ನಿರ್ದೇಶಕರೇ ಆಯ್ಕೆಯಾಗಿದ್ದು, ಇಂದು ಸಭೆ ಯಶಸ್ವಿಗೊಳಿಸಲು ಕನಿಷ್ಠ 7 ಜನ ನಿರ್ದೇಶಕರು ಹಾಜರಾಗಬೇಕಿತ್ತು. ಆದರೆ 4 ಜನ ಮಾತ್ರ ಹಾಜರಾಗಿ ಸಭೆ ವಿಫಲಗೊಳ್ಳುವಂತೆ ಉಳಿದವರು ಪ್ಲಾನ್ ಮಾಡಿದ್ದರು ಎನ್ನಲಾಗಿದೆ. ಇನ್ನು ಸರ್ಕಾರದಿಂದ ನಾಮಿನೇಟ್ ಆಗಿರುವ ನಿರ್ದೇಶಕ ವೆಂಕಟನಾರಾಯಣಪ್ಪ ಸಭೆಗೆ ಹಾಜರಾಗಲು ಬಂದಿದ್ದು, ಯಾರೂ ಬರದ ಕಾರಣ ವಾಪಸ್ಸಾದರು. ಈ ವೇಳೆ ಇಂದು ಸಭೆ ವಿಫಲವಾಗಲು ಅಸಲಿ ಕಾರಣವನ್ನ ಹೇಳಿದ್ದು, ಅಧ್ಯಕ್ಷರ ಆಯ್ಕೆ ಸಮಯದಲ್ಲಿ ಸಂಸದ ಸುಧಾಕರ್ ಕೇವಲ ದೂರವಾಣಿ ಮೂಲಕ ಎಲ್ಲರಿಗೂ ಪ್ರಸಾದ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡುವಂತೆ ಸೂಚಿಸಿದ್ದು ಅಸಮಾಧಾನಕ್ಕೆ ಕಾರಣವಾಗಿದೆ. ಸೌಜನ್ಯಕ್ಕಾದರೂ ಎಲ್ಲರನ್ನೂ ಕರೆದು ಯಾಕೆ ಪ್ರಸಾದ್ರನ್ನೇ ಮುಂದುವರಿಸಬೇಕೆಂದು ಮಾತನಾಡಿಲ್ಲ. ಆಯ್ಕೆಯಾದ ಪ್ರಸಾದ್ ಸಹ ಎಲ್ಲ ಸದಸ್ಯರ ಜೊತೆ ವಿಶ್ವಾಸದಿಂದ ಮಾತನಾಡಿಲ್ಲ. ಸಂಸದರು ಹೇಳಿದ ಮಾತ್ರಕ್ಕೆ ಯಾರೂ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನೀಡದೆ ಅವಿರೋಧ ಆಯ್ಕೆ ಮಾಡಲಾಗಿತ್ತು ಎನ್ನಲಾಗಿದ್ದು, ಅಸಲಿ ಗೈರು ಹಾಜರಿಗೆ ಇದೇ ಕಾರಣ ಎಂದು ತಿಳಿಸಿದ್ದಾರೆ. ಸಭೆಗೆ ಅಧ್ಯಕ್ಷ ಕರೆದಿದ್ದರು. ಅದರಲ್ಲಿ ಬಹುಶಃ 4 ಜನ ಇದ್ದರು, ನಾನೊಬ್ಬ ಹೋದೆ. ಆಮೇಲೆ 4 ಜನ ಇದ್ದರು. ಸ್ವಲ್ಪ ಹೊತ್ತು ಕೂತಿದ್ದೆ, ನಾನು ಎದ್ದು ಬಂದೆ. ಯಾಕೆ ಫೇಲ್ಯೂರ್ ಆಗಿದೆ ಅಂತಂದರೆ, ನನಗೆ ಅನಿಸೋ ಪ್ರಕಾರ ಮೊನ್ನೆ ಏನು ಚುನಾವಣೆ ನಡೀತು ಅದರಲ್ಲಿ ಲೋಕಸಭಾ ಸದಸ್ಯರಂತ ಸುಧಾಕರ್ ಅವರು ಒಂದು ಡಿಕ್ಟೇಟರ್ಶಿಪ್ ಅಂತಾರದು. ಆ ಥರ ನೀವು ಅಧ್ಯಕ್ಷರನ್ನ ಇಂಥವ್ರು ಮಾಡಿ, ಉಪಾಧ್ಯಕ್ಷರನ್ನ ಈ ಥರ ಮಾಡಿ ಅಂತ ಅವ್ರು ಬರೆದಿರ. ಈ ಯಾರು ಚುನಾಯಿತರಾಗಿದ್ದಾರೆ ಅವ್ರನ್ನ ಕರೆಸಿ ಮಾತಾಡಿ ಅವ್ರ ಅಭಿಪ್ರಾಯ ಕೇಳಿ, ಇಲ್ಲ ಅವರ ಅಹವಾಲು ಏನಿದೆ ಕೇಳಿ, ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವ್ರ ಮನವರಿಕೆ ಮಾಡಿ ಏನೋ ಒಬ್ಬರನ್ನ ವಯಾ ಮೀಡಿಯಾ ಮಾತಾಡಿ ಅಧ್ಯಕ್ಷರು ಮಾಡಬೇಕಾಗಿದೆ. ಅದೇನು ಇಲ್ದಿರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದಕ್ಕೆ ಅವ್ರಿಗೆ ಬೇಸರ ಆಗಿ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವರು ಯಾಕೆ ಬೇಕೋ ಈ ಥರ ಡಿಕ್ಟೇಟರ್ಶಿಪ್ ರಾಜಕೀಯ ಅನ್ನೋ ಒಂದು ಬೇಸರ ಅವ್ರಿಗೆ ಆಗಿರ್ಬೋದು. ಅದರಿಂದ ಯಾರೂ ಮೀಟಿಂಗ್ ಬಂದಿಲ್ಲ ಅಂತ. ಯಾಕಂತಂದ್ರೆ 11 ಜನ ಅವರಿದ್ದರೂ ಕೂಡ ಇವತ್ತು 4 ಜನ ಬಂದಿದ್ದಾರೆ, 7 ಜನ ಅಬ್ಸೆಂಟ್ ಆಗಿದ್ದಾರೆ ಅಂತಂದರೆ ನಿಜವಾಗಲೂ ಕಾರಣ ಅದೇ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ಕೋಆಪ್ರೇಟಿವ್ನಲ್ಲಿ ಸಹಕಾರ ಅಂತ, ಸಹಕಾರದಿಂದ ಸಹಕಾರ ಮಾಡ್ಕೊಂಡು ಹೋಗಬೇಕು. ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋ ಚುನಾವಣೆ ಸರಿ ಇಲ್ಲ ಅಂತಕ್ಕಂಥದ್ದು ಈ ಸಭೆ ಬಹಿಷ್ಕಾರ ಅವರು ಮಾಡಿರೋ ವಿಧಿವಿಧಾನ ಸರಿ ಇಲ್ಲ. ಅದೊಂಥರ ಡಿಕ್ಟೇಟರ್ಶಿಪ್ ಅಂತ ಅವರು ಭಾವಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಕೂಡ ಅದೇ ಆಗಿದೆ ಅಂತ ನಾನು. ಇನ್ನು ಇಂದಿನ ಸಭೆಯಲ್ಲಿ ಚುನಾವಣೆಗೆ ನಡೆದ ಖರ್ಚು ವೆಚ್ಚಗಳ ಜಮಾಬಂದಿಗೆ
ಅನುಮೋದನೆ ಪಡೆಯಬೇಕಿತ್ತು. ಅದರ ಜೊತೆಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳ ಚರ್ಚೆ ನಡೆಯಬೇಕಿತ್ತು. ಆದರೆ ಸಭೆಯೇ ವಿಫಲವಾಗಿದ್ದರಿಂದ ನೂತನ ಅಧ್ಯಕ್ಷರಿಗೂ ಒಂದು ರೀತಿಯ ಮುಖಭಂಗವಾದಂತಾಗಿದೆ. ಆದರೆ ಅವರು ಸಭೆ ವಿಫಲಕ್ಕೆ ಕೊಡೋ ಕಾರಣವೇ ಬೇರೆಯಾಗಿತ್ತು. ಒಟ್ನಲ್ಲಿ ಆಡಳಿತ ಮಂಡಳಿಗೆ 100ಕ್ಕೆ 200ರಷ್ಟು ಅಧಿಕಾರದ ಕೋರಂ ಇದ್ರೂ ಮೊದಲ ಸಭೆ ವಿಫಲವಾಗಿತ್ತು. ಅಧ್ಯಕ್ಷರ ಜೊತೆಗೆ ಸದಸ್ಯರ ವಿಶ್ವಾಸ ಅಳಸಿದಂತೆ ಕಾಣುತ್ತಿದೆ. ಇದು ಸಂಸದ ಸುಧಾಕರ್ಗೂ ಅವಮಾನವಾದಂತಾಗಿದೆ ಎಂದು ವೆಂಕಟನಾರಾಯಣಪ್ಪ ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶುಕ್ರವಾರ ರಾತ್ರಿ ಆಂಬ್ಯುಲೆನ್ಸ್ ಒಂದರಲ್ಲಿ ರೋಗಿಯನ್ನು ಕರೆದೊಯ್ಯುವ ವೇಳೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕಣಿವೆ ರಸ್ತೆಯ ಮಧ್ಯದಲ್ಲಿ ಚಿರತೆ ಹೋಗುತ್ತಿದ್ದುದನ್ನು ನೋಡಿ ಆಂಬ್ಯುಲೆನ್ಸ್ ಚಾಲಕ ಗಾಬರಿಗೊಂಡಿದ್ದು, ಈ ದೃಶ್ಯ ಆಂಬ್ಯುಲೆನ್ಸ್ನಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿರತೆ ಹಾವಳಿ ಎಲ್ಲೆಡೆ ಹೆಚ್ಚಾಗಿದ್ದು, ಇದೀಗ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕಣಿವೆ ರಸ್ತೆಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು, ವಾಹನ ಸವಾರರಿಗೆ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಗೌರಿಬಿದನೂರು ಶುಕ್ರವಾರ ರಾತ್ರಿ ನಗರದ ಸಾರ್ವಜನಿಕ ಆಸ್ಪತ್ರೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರೋಗಿಯನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾಗ ಚಿಕ್ಕಬಳ್ಳಾಪುರದ ಕಣಿವೆಯಲ್ಲಿ ರಸ್ತೆ ಮಧ್ಯದಲ್ಲಿ ಚಿರತೆ ಹೋಗುತ್ತಿದ್ದುದನ್ನು ಆಂಬ್ಯುಲೆನ್ಸ್ ಚಾಲಕ ವಾಸಿಂ ಪ್ರತ್ಯಕ್ಷವಾಗಿ ನೋಡಿ ಗಾಬರಿಗೊಂಡ ಘಟನೆ ನಡೆದಿದೆ. ಇದು ಗೌರಿಬಿದನೂರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ಪೇಷೆಂಟ್ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಚಿಕ್ಕಬಳ್ಳಾಪುರ ಕಣಿವೆನಲ್ಲಿ ಸೆಂಟ್ರಲ್ಲಿ ಕಂಟ್ರಾಕ್ಷನ್ ನಡೀತಾ ಇತ್ತು. ಅಲ್ಲಿ ಚಿರತೆ ಸಡನ್ನಾಗಿ ಅಡ್ಡ ಬಂತು, ಲೆಫ್ಟಿಂದ ರೈಟಿಗೆ ಬಂತು. ಇದೇ ಕ್ಯಾಮ್ರಾದಲ್ಲಿ ಬಿದ್ದಿರೋದು. ಮುಂದೆಗಡೆ 2 ವೀಲರ್ಸ್ ಅವರೆಲ್ಲ ಬರ್ತಾಯಿದ್ರು. ನಾನು ಅಲ್ಲಿಗೂ ನಿಲ್ಲಿಸ್ಬಿಟ್ಟು ಆ ಬೈಕ್ ಅವ್ರಿಗೆಲ್ಲ ಹೇಳಿದೆ, ನೋಡಿ ಸರ್ ಹೋಗಬೇಡ್ರಿ, ಯಾವುದನ್ನ ವೆಹಿಕಲ್ಸ್ ಬಂದರೆ ಹಿಂದೆ ಮುಂದೆ ಹಾಕ್ಕೊಂಡೋಗಿ, ಮುಂದೆ ಚಿರತೆ ಇದೆ ಅಂತ. ಆಮೇಲೆ ಈ ಕ್ಯಾಮ್ರಾ ಅಲ್ಲಿ ಬಿದ್ದಿತ್ತು. ನಾನು ಆಮೇಲೆ ಮುಂದೆಗಡೆ ಅವ್ರಿಗೆಲ್ಲ ತಿಳಿಸಿ, ಈ ಥರ ಇದೆ, ಅಲ್ಲಿ ಹೋಗಬೇಡ್ರಿ, ಬೈಕಲ್ಲೆಲ್ಲ ಒಂದು 4 ಬೈಕ್ ಬರ್ತಾಯಿದ್ವಿ. ನಾನು ಅವ್ರಿಗೆ ನಿಲ್ಲಿಸಿ ಹೇಳಿದೆ. ಅಣ್ಣ 8 ಗಂಟೆ 1 ನಿಮಿಷ 22 ಸೆಕೆಂಡ್ಗೆ ಕರೆಕ್ಟಾಗಿ ಲೆಫ್ಟಿಂದ ರೈಟಿಗೆ ಅಡ್ಡ ಬಂದಿರೋದು. ಕ್ಯಾಮ್ರಲ್ಲಿ ಬಿದ್ದಿರೋ ಟೈಮಿಂಗ್ ಅದು ಹೋಗೋವಾಗ. ಚಿರತೆ ರಸ್ತೆ ದಾಟುವ ದೃಶ್ಯ ಆಂಬ್ಯುಲೆನ್ಸ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿಸ್ತೃತ ಯೋಜನೆ ವರದಿಯನ್ನು ಸಿದ್ಧಪಡಿಸುವಂತೆ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ತಿಳಿಸಿದರು. ಕೆಜಿಎಫ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ಮಾಡಲಿರುವ ಸ್ಥಳ ಪರಿಶೀಲನೆಯನ್ನ ಶಾಸಕರುಗಳಾದ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ರೂಪಕಲಾ ಶಶಿಧರ್ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಶಾಸಕ ಸುರೇಶ್ ಮಾತನಾಡಿ, ಪಟ್ಟಣದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ಮಾಡಲು ನಗರಾಭಿವೃದ್ಧಿ ಇಲಾಖೆ ಈಗಾಗಲೇ ಕಾರ್ಯಪ್ರವೃತ್ತವಾಗಿದ್ದು, ಡಿಪಿಆರ್ ಆದ ನಂತರ ಸ್ಥಳೀಯ ಶಾಸಕರುಗಳೊಂದಿಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಸಲಹೆ ಮಾರ್ಗದರ್ಶನದಂತೆ 294 ಎಕರೆ ಪ್ರದೇಶದಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ಆಗಲಿದೆ ಎಂದು ಸುಮಾರು 300 ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ. ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ KGF ಶಾಸಕರಾದ ರೂಪಕಲಾ ಅವರು, ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮಗೆ ಸಿಕ್ಕಿದೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೆದ್ದಾರಿ ಕೆಜಿಎಫ್ ಮೂಲಕ ಹಾದು ಹೋಗಿದ್ದು, ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಜಾಗದಿಂದ 1 ಕಿಲೋಮೀಟರ್ ಅಂತರದಲ್ಲಿದೆ. ಎಕ್ಸ್ಪ್ರೆಸ್ ಹೆದ್ದಾರಿಯಿಂದ ಟೌನ್ಶಿಪ್ಗೆ ನೇರ ಸಂಪರ್ಕ ಕಲ್ಪಿಸಲಾಗುವುದು. ವಸತಿ ಯೋಜನೆ, ಕೈಗಾರಿಕೆಗಳು, ಆರೋಗ್ಯ ಘಟಕಗಳು, ಶೈಕ್ಷಣಿಕ ಸಂಸ್ಥೆಗಳು, ವಾಣಿಜ್ಯ ಮುಂಗಟ್ಟುಗಳು, ಬ್ಯಾಂಕುಗಳು, ಉದ್ಯಾನವನ, ಮನೋರಂಜನಾ ತಾಣಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಸದರಿ ಯೋಜನೆಯಿಂದಾಗಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಮತ್ತು ಉತ್ತಮ ವಸತಿ ಯೋಜನೆಯ ವಿಭಿನ್ನ ಹಾಗೂ ವಿಶಿಷ್ಟವಾದ ಇಂಟಿಗ್ರೇಟೆಡ್ ಟೌನ್ಶಿಪ್ ರಾಜ್ಯದಲ್ಲಿ ಮಾದರಿಯಾಗಲಿದೆ ಎಂದು ವಿವರಿಸಿದರು. ರಿಂಗ್ ರೋಡ್ಗೆ ಬಹಳ ಹತ್ರ ಇರುವಂಥದ್ದು, ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂಥದ್ದು
ಏನಂದರೆ ಇಲ್ಲಿ ಹಾರ್ಡ್ವೇರ್ ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಸ್ಕೂಲು, ಕಾಲೇಜು, ಮತ್ತು ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಸತಿ ಸಮುದಾಯ, ಈ ಥರ ಬ್ಯಾಂಕ್ಸು ಎಲ್ಲನೂ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸ್ ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ, ರೂಪಾ ಶಶಿಧರ್, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ, ತಹಶೀಲ್ದಾರ್ ಡಾಕ್ಟರ್ ನಯನ, ಕಾಂಗ್ರೆಸ್ ಮುಖಂಡರಾದ ಲಕ್ಷ್ಮೀನಾರಾಯಣ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಾಹಿದ್, ಕೆಸಿ ಮುರಳಿ, ನಗರಸಭೆ ಸದಸ್ಯ ಲಾರೆನ್ಸ್ ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30 ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20 ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ. ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಿಂದ ವಿಭಜನೆಗೊಂಡು 1 ಜನವರಿ 2025 ರಿಂದ ಸ್ವತಂತ್ರ ಒಕ್ಕೂಟವಾಗಿ ಅಸ್ತಿತ್ವಕ್ಕೆ ಬಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ವ್ಯಾಪ್ತಿಯ ರೈತರಿಗೆ ಪ್ರಸ್ತುತ ನೀಡುತ್ತಿರುವ ಹಾಲಿನ ದರದ ಜೊತೆಗೆ ₹1 ಹೆಚ್ಚುವರಿಯಾಗಿ ಮಾರ್ಚ್ 15 ರಿಂದ ಮೇ 15 ರವರೆಗೆ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ತಿಳಿಸಿದರು. ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಂದಿ ಕ್ರಾಸ್ ಬಳಿಯ ಮೆಗಾ ಡೈರಿಯಲ್ಲಿರುವ ಚೀಮುಲ್ ಕಚೇರಿಗೆ ಇಂದು ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಭೇಟಿ ನೀಡಿದ್ದರು. ಈ ವೇಳೆ ಸುದ್ದಿಗೋಷ್ಠಿ ನಡೆಸಿ ಕೋಚಿಮುಲ್ನಿಂದ ಪ್ರತ್ಯೇಕಗೊಂಡ ನಂತರ ಚೀಮುಲ್ ಕಳೆದ 2.5 ತಿಂಗಳಿಂದ ಸ್ವತಂತ್ರ ಒಕ್ಕೂಟವಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಭಜನೆಯಾಗುವ ಸಂದರ್ಭದಲ್ಲಿ 2 ಜಿಲ್ಲೆಗಳಲ್ಲಿ ಉತ್ಪಾದನೆಯಾಗುತ್ತಿರುವ ಒಟ್ಟಾರೆ ಹಾಲು ಉತ್ಪಾದನೆಯ ಆಧಾರದ ಮೇಲೆ ಸ್ಥಿರಾಸ್ತಿ, ಚರಾಸ್ತಿ ಮತ್ತು ಸಾಲವನ್ನು 53:47 ಅನುಪಾತದಲ್ಲಿ ನಿಯಮಾನುಸಾರ ಹಂಚಿಕೆ ಮಾಡಲಾಗಿದೆ. ಚೀಮುಲ್ಗೆ 47% ಪಾಲು ಹಂಚಿಕೆಯಾಗಿದೆ. ಹಾಲು ಉತ್ಪಾದನೆಯಾಗಿ 12.8% ಬೆಳವಣಿಗೆಯಾಗಿದೆ ಎಂದರು. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳಾಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದು ಒಮ್ಮತದಿಂದ ಒಂದು ನಿರ್ಣಯ ಆಗಿ ಆನಂತರ ಕಾನೂನಿನ ಚೌಕಟ್ಟಿನಲ್ಲಿ ಅದು ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಇತ್ತು. ಹಿಂದೆ ಏನೇನಾಯಿತು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಮತ್ತೊಮ್ಮೆ ನಾನು ಅದನ್ನು ಪ್ರಸ್ತಾಪ ಮಾಡೋದಕ್ಕಿಂತ ನಾವು ಏನು ನಮ್ಮ ಸರ್ಕಾರ ಬಂದ ಮೇಲೆ ಒಕ್ಕೂಟ ಒಂದಾಯಿತು, ಮತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಯಿತು. ಕೋಲಾರಲ್ಲಿ ಸೋಲಾರ್ ಪ್ಲಾಂಟ್ ಆಯಿತು. ಮದರ್ ಡೈರಿ ಕಾಮಗಾರಿ ಸ್ಥಗಿತ ಆಗಿತ್ತು. MVK ಮದರ್ ಡೈರಿ ಅದು ಪ್ರಾರಂಭ ಆಯಿತು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಐಸ್ ಕ್ರೀಮ್ ಘಟಕ ಸುಮಾರು 55-60 ಕೋಟಿಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಆಯಿತು. ಇದಾದ ನಂತರ ಕೋರ್ಟ್ಗೆ ನಾವು ಈ ರೀತಿ ಪ್ರೊಸೀಜರ್ ಪ್ರಕಾರ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಒಂದು ಅಂಡರ್ಟೇಕಿಂಗನ್ನು ಕೊಟ್ಟ ಮೇಲೆ ಕೋರ್ಟು ನೀವು ಪ್ರೊಸೀಜರ್ ಪ್ರಕಾರ ಮಾಡಿ ಅಂಥೇಳಿ ಏನು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆದು ಒಕ್ಕೊರಲಿನಿಂದ ಎಲ್ಲರ ಅಭಿಪ್ರಾಯ ಪಡೆದು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಕೋರ್ಟ್ ಅದಕ್ಕೆ ಮಾನ್ಯತೆ ಕೊಟ್ಟು ನೀವು ಇದನ್ನು
ಆದೇಶ ಮಾಡಿ ಅಂತ ಹೇಳಿ ಸರ್ಕಾರ ಅದೇ ರೀತಿ. ಈ ಹಿಂದೆ ಕೊಚ್ಚಿಮುಲ್ನಲ್ಲಿ ಇದ್ದಾಗ ಹಾಲು ಉತ್ಪಾದಕರಿಗೆ 3 ವಾರಕ್ಕೊಮ್ಮೆ ಹಾಲಿನ ಬಿಲ್ ಬಟವಾಡೆ ಆಗ್ತಿತ್ತು. ಈಗ ಹಲವು ಸುಧಾರಣೆಗಳನ್ನು ಮಾಡಿ ಚೀಮುಲ್ 2 ವಾರಕ್ಕೊಮ್ಮೆ ಬಿಲ್ ಬಟವಾಡೆ ಮಾಡಲಾಗ್ತಿದೆ. ಜಿಲ್ಲೆಯಲ್ಲಿ 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪನ್ನೀರ್ ಘಟಕ ಆರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈಗಾಗಲೇ ಚಿಂತಾಮಣಿಗೆ 60 ಕೋಟಿ ರೂಪಾಯಿ ವೆಚ್ಚದ ಐಸ್ ಕ್ರೀಂ ಘಟಕ ಮಂಜೂರಾಗಿದೆ. ಚೀಮುಲ್ನ ಮೆಗಾ ಡೈರಿಗೆ ಹೊಂದಿಕೊಂಡಿರುವ ತೋಟಗಾರಿಕೆ ಇಲಾಖೆಯ 9 ಎಕರೆ 15 ಗುಂಟೆ ಜಮೀನನ್ನ ಚೀಮುಲ್ಗೆ ಹಸ್ತಾಂತರಿಸಿ ಪ್ಯಾಕಿಂಗ್ ಘಟಕ ಮತ್ತಿತರ ಘಟಕಗಳ ಸ್ಥಾಪನೆಗೆ ಕ್ರಮ ವಹಿಸಲಾಗುವುದು. ತೋಟಗಾರಿಕೆ ಇಲಾಖೆ ನೀಡುವ ಭೂಮಿಗೆ ಪರ್ಯಾಯವಾಗಿ ಸರ್ಕಾರಿ ಭೂಮಿ ನೀಡಲಾಗುವುದು. ಶೀಘ್ರದಲ್ಲಿಯೇ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಚೀಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನು ನಡೆಸಲಾಗುವುದು. ಹಾಲು ಉತ್ಪಾದಕರಿಗೆ ಇನ್ನೂ 2 ತಿಂಗಳ ಕಾಲ ಈಗ ನೀಡುತ್ತಿರುವ ದರಕ್ಕೆ ₹1 ಹೆಚ್ಚುವರಿಯಾಗಿ ನೀಡಲಾಗುವುದು ಎಂದರು. ವಿಭಜನೆ ಆದೇಶ ಮಾಡಿದೆ. ಆಸ್ತಿ ಮತ್ತು ಸಾಲ, ಅಸೆಟ್ಸು, ಲಯಬಿಲಿಟೀಸ್ ಇದನ್ನೆಲ್ಲ ನಾವು 53% ಕೋಲಾರ್ಗೆ, 47% ಚಿಕ್ಕಬಳ್ಳಾಪುರಕ್ಕೆ. ಹಾಲು ಉತ್ಪಾದನೆ ಸರಾಸರಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ನಾವು ಈ ವಿಭಜನೆ ಪ್ರಕ್ರಿಯೆಗಳನ್ನು ನಾವು ಮಾಡುವಂಥದ್ದು ಮಾಡಿದ್ವಿ. ಅದೇ ರೀತಿ ಏನು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಅಷ್ಟೇ, ಅದನ್ನು ಕೂಡ ನಾವು 47-53 ಅನುಪಾತದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಕೆಲಸ ಆಯಿತು. ಜನವರಿ 1, 2025ರಿಂದ ಸ್ವತಂತ್ರವಾಗಿ ನಮ್ಮ ಒಂದು ಹಾಲು ಒಕ್ಕೂಟ ತನ್ನ ಕಾರ್ಯಚಟುವಟಿಕೆ ಮತ್ತು ಆರ್ಥಿಕ ಒಂದು ವ್ಯವಸ್ಥೆ ಅಂದರೆ ಏನು ಆರ್ಥಿಕ ಏನು ಪೇಮೆಂಟ್ಸ್ ಬರ್ತಾಯಿತ್ತು ತನ್ನ ಸ್ವಂತ ಇದ್ರ ಮೇಲೆ ಬ್ಯಾಂಕ್ ಖಾತೆಗಳನ್ನು ತೆಗೆದು ನಿರ್ವಹಿಸುವಂಥದ್ದಕ್ಕೆ ಪ್ರಾರಂಭ ಆಯಿತು. ಇನ್ನು ಚೀಮುಲ್ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ನಡೆಯುವ ಅಕ್ರಮಗಳನ್ನು ತಡೆಯಲು ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಇದಕ್ಕಾಗಿ ಈಗಾಗಲೇ ಚಾಲ್ತಿಯಲ್ಲಿರುವ ಸ್ವಯಂ ಚಾಲಿತ ಹಾಲು ಸಂಗ್ರಹ ಘಟಕಗಳನ್ನು ಎಎಂಸಿಎಸ್ ಏಕತಂತ್ರಾಂಶದೊಂದಿಗೆ ಜೋಡಣೆ ಮಾಡುವ ಜೊತೆಗೆ ಜಿಲ್ಲೆಯ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿಯೂ ಏಕರೂಪದ ತಂತ್ರಾಂಶ ಅಳವಡಿಸಿ ಒಕ್ಕೂಟ ಮತ್ತು ಹೈನುಗಾರರಿಗೆ ಬೆರಳ ತುದಿಯಲ್ಲಿ ಹಾಲಿನ ಗುಣಮಟ್ಟ ಮತ್ತಿತರ ಎಲ್ಲ ಮಾಹಿತಿಗಳು ಆನ್ಲೈನ್ ಮೂಲಕ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ ಹಾಗೂ ಚೀಮುಲ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ಗೌಡ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ದಶಕಗಳಿಂದ ಕನ್ನಡದ ಮೇಲೆ ದಬ್ಬಾಳಿಕೆ ನಡೆಯುತ್ತಲೇ ಬರ್ತಿದೆ. ಕನ್ನಡಿಗರ ಮೇಲೆ ಅನ್ಯ ಭಾಷಿಕರ ದಬ್ಬಾಳಿಕೆ ನಿಲ್ಲಬೇಕು. ಹೈದರಾಬಾದ್, ಕರ್ನಾಟಕದಲ್ಲಿ ಕನ್ನಡ ಬೆಳೆಯಬೇಕು. ಚಾಲಕರ ಮೇಲೆ ಮರಾಠಿ ಗೂಂಡಾಗಿರಿ ನಿಲ್ಲಬೇಕು. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಪರಭಾಷಾ ಬಳಕೆ ನಿಲ್ಲಿಸಬೇಕು. ಅದಕ್ಕಾಗಿ ಇದೇ ತಿಂಗಳ 22ರಂದು ಕರ್ನಾಟಕ ಬಂದ್ ಕರೆಯಲಾಗಿದೆ ಎಂದು ಕನ್ನಡ ಚಳವಳಿಕಾರ ವಾಟಾಳ್ ನಾಗರಾಜ್ ತಿಳಿಸಿದರು. ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದರ ವಿರುದ್ಧ ಹಾಗೂ ಕನ್ನಡಿಗರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಬ್ಬಾಳಿಕೆ ವಿರುದ್ಧ ಇದೇ ತಿಂಗಳ 22ರಂದು ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ವಾಟಾಳ್ ನಾಗರಾಜ್ ತಿಳಿಸಿದರು. ಅವರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ. ಕನ್ನಡಿಗರ ಮೇಲೆ ಅನ್ಯ ಭಾಷಿಕರ ದಬ್ಬಾಳಿಕೆ ನಿಲ್ಲಬೇಕು. ಹೈದರಾಬಾದ್, ಕರ್ನಾಟಕದಲ್ಲಿ ಕನ್ನಡ ಬೆಳೆಯಬೇಕು. ಬೆಳಗಾವಿಯಲ್ಲಿ ಚಾಲಕರ ಮೇಲೆ ಮರಾಠಿ ಗೂಂಡಾಗಿರಿ ನಿಲ್ಲಬೇಕು. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಪರಭಾಷೆ ಬಳಕೆ ನಿಲ್ಲಿಸಬೇಕು ಎಂದರು. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೀನಾಯವಾಗಿದೆ. ಬೆಳಗಾವಿಯಲ್ಲಿ MES ತವರು ಅವರ ದರ್ಪ ಪುಂಡಾಟಿಕೆ ತೀರ ಆಗಿದೆ. ಅದನ್ನು ನಿಲ್ಲಿಸೋದಕ್ಕೆ ಅಲ್ಲಿನ ರಾಜಕಾರಣಿಗಳು, ಮಂತ್ರಿಗಳಾದವರು ವಿಫಲ ಆಗಿದ್ದಾರೆ. ಅವರು ಮರಾಠಿಯವರ ಜೊತೆಯಲ್ಲಿ ಸೇರೋಗಿದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ
ಆಗಲೇ ಇಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಚಿಂತನೆ ಆಗಲಿಲ್ಲ, ಚರ್ಚೆ ಆಗಲಿಲ್ಲ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ, ವಾಟಾಳ್ ನಗರ ಸಾಹೇಬರಿಗೆ, ಕನ್ನಡದ ಒಕ್ಕೂಟಕ್ಕೆ, ಕನ್ನಡದ ಒಕ್ಕೂಟ ಮುಖಂಡರುಗಳಿಗೆ. ನಮ್ಮ ಬದುಕಿನಲ್ಲಿ ಆರೋಗ್ಯ ಚೆನ್ನಾಗಿದ್ದರೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಬಹುದು, ನೆಮ್ಮದಿಯಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 17ರಲ್ಲಿ ಆರೋಗ್ಯ ಇಲಾಖೆಯಿಂದ ಸ್ಥಾಪನೆ ಮಾಡಿರುವ ನಮ್ಮ ಕ್ಲಿನಿಕ್ ಅನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶನಿವಾರ ಉದ್ಘಾಟನೆ ಮಾಡಿ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಶಾಂತಿನಗರದಲ್ಲಿ ನಗರ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೆ. ತದನಂತರ ನಾನು ಇಲ್ಲದ ವೇಳೆ ಚೇಳೂರು ರಸ್ತೆಯ ಓವರ್ ಹೆಡ್ ಟ್ಯಾಂಕ್ ಬಳಿ ನಮ್ಮ ಕ್ಲಿನಿಕ್ ಆರಂಭವಾಗಿದ್ದು, ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಕಡೆ ಮತ್ತು ಚಿಂತಾಮಣಿ ನಗರದ ಚೌಡಾರೆಡ್ಡಿ ಪಾಳ್ಯದ ಸ್ಲಂಗಳಲ್ಲಿ ವಾಸಿಸುವ ಬಡ ಜನರ ಅನುಕೂಲಕ್ಕಾಗಿ ಹಾಗೂ ತುರ್ತು ಸೇವೆಗಾಗಿ ನಮ್ಮ ಕ್ಲಿನಿಕ್ ಅನ್ನು ಆರಂಭ ಮಾಡಿದ್ದೇವೆ. ಮನುಷ್ಯನ ಜೀವನದಲ್ಲಿ ಆರೋಗ್ಯವೆಂಬ ಬಹಳ ಮುಖ್ಯವಾದದ್ದಾಗಿದ್ದು, ಮನುಷ್ಯ ಆರೋಗ್ಯವಾಗಿದ್ದರೆ ಬೇಕಾದಷ್ಟು ಹಣ ಆಸ್ತಿ ಸಂಪಾದನೆ ಮಾಡಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಜೀವನ ಮಾಡಬೇಕೆಂದ ಅವರು, ನಮ್ಮ ಕ್ಲಿನಿಕ್ನಲ್ಲಿ ಎಲ್ಲ ರೀತಿಯಾಗಿ ಔಷಧಿಗಳು ಉಚಿತವಾಗಿ ಸಿಗ್ತಿದ್ದು, ಈ ಸೌಲಭ್ಯವನ್ನು ಈ ಭಾಗದ ಜನತೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಒಂದು ನಮ್ಮ ಬದುಕಿನಲ್ಲಿ ಆರೋಗ್ಯ ಇದ್ದರೆ ಎಷ್ಟೇ ದುಡ್ಡು ಗಳಿಸ್ಬೋದು, ನೆಮ್ಮದಿಯಾಗಿ ಜೀವನ ನಡೆಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಚಿಂತಾಮಣಿಯಲ್ಲಿ ನಾವು ಹಿಂದೆ ನಾನು 2012ರಲ್ಲಿ ಶಾಂತಿನಗರ ಭಾಗದಲ್ಲಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಏನಾದ್ರ ಹೆಸರು? ನಗರ ಆರೋಗ್ಯ ಕೇಂದ್ರ ಅಂತ. ನಂತರ ನಾವು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ವಾರ್ಡ್ ನಂಬರ್ 20 ಪ್ರದೇಶದಲ್ಲಿ ಒಂದಾಗಿದೆ. ಅದು ನಮ್ಮ ಕ್ಲಿನಿಕ್ಕಿನ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 6 ಜಿಲ್ಲೆಯಲ್ಲಿ 3 ಹೊಸದಾಗಿ 3 ಕೊಟ್ಟಿರುವಂಥದ್ರಲ್ಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ. ಈಗ ಇಲ್ಲೇ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇಷ್ಟೇ ನಾನು ತಮ್ಗೆ ಹೇಳ್ತಕ್ಕಂಥದ್ದು, ಆರೋಗ್ಯ ಸೇವೆ ಭಾಳ ಮುಖ್ಯವಾದಂಥದ್ದು. ಇವತ್ತು ಬಡವರಿಗೆ ಉಚಿತವಾಗಿ ಆರೋಗ್ಯ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಇವತ್ತು ಎಷ್ಟೋ ಸಂದರ್ಭದಲ್ಲಿ ತಕ್ಷಣ ತುರ್ತು ಚಿಕಿತ್ಸೆ, ಏನೋ ಒಂದು ಹೃದಯ ಬಡಿತದಲ್ಲಿ ಏನೋ ಏರುಪೇರು ಆಗುತ್ತೆ. ನಾವು ಚಿಂತಾಮಣಿ ಆಸ್ಪತ್ರೆ ಇದೆ, ಹತ್ತಿರದಲ್ಲೇ ಇದೆ, ನಿಮಗೆ 1.5 ಕಿಲೋಮೀಟ್ರಲ್ಲೇ ಇದೆ. ಆದರೆ ಈ ಟ್ರಾಫಿಕ್ಕು ಮತ್ತೊಂದು ಜಾಸ್ತಿ ಆಗಿದೆ. ಇಷ್ಟು ಸಮಯ ನಾವು ಬದಲು ಇಲ್ಲೇ ಪಕ್ಕದಲ್ಲೇ ಬಂದು ತಕ್ಷಣ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಒಂದು ಇದು ಮಾಡಿ ಮತ್ತೆ ನೀವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ, ನಗರಸಭಾ ಸದಸ್ಯರಾದ ಹರೀಶ್, ಮೊಹಮ್ಮದ್ ಶಫೀಕ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ತಾಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಕುರುಬರಹಳ್ಳಿ ಕ್ರಾಸ್ ಬಳಿ ಬೈಪಾಸ್ ರಸ್ತೆ ಹಾದು ಹೋಗಿದ್ದವು. ಈ ರಸ್ತೆ ಕಾರ್ಯಕ್ಕೆ ಹಿರೇಬಿದನೂರು ಜಮೀನಿನ ರೈತರು ನಮಗೆ ಪರಿಹಾರ ಬಂದಿರುವುದಿಲ್ಲ ಎಂದು ರಸ್ತೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯದ ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಿ ಕೆಲಸ ಆರಂಭ ಮಾಡಿದ್ರು. ಆದರೆ ರೈತರು ನಮಗೆ ಯಾವುದೇ ಪರಿಹಾರ ಬಂದಿರುವುದಿಲ್ಲ ಎಂದು ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿದ ಘಟನೆ ಶನಿವಾರ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದುವರೆಗೂ ನಮಗೆ ಪರಿಹಾರ ಬಂದಿಲ್ಲ ಎಂದು ಗೌರಿಬಿದನೂರು ಹೊರವಲಯದಲ್ಲಿರುವ ಕುರುಬರಹಳ್ಳಿ ಕ್ರಾಸ್ ಬಳಿ ಹಾದು ಹೋಗಿರುವ ರಸ್ತೆ ಕಾಮಗಾರಿಗೆ ಹಿರೇಬಿದನೂರು ರೈತರು ಅಡ್ಡಿಪಡಿಸಿದ್ದಾರೆ. ಜಮೀನಿನ ಮಾಲೀಕ ಹಾಗೂ ರೈತರಾದ ರಘುನಾಥ ರೆಡ್ಡಿ ಮಾತನಾಡಿ, 2013ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಧಿಸೂಚನೆ ಹೊರಡಿಸಿದ್ದು, ಇದುವರೆಗೂ ಯಾವುದೇ ರೀತಿಯ ನೋಟಿಸ್ ನೀಡಿರುವುದಿಲ್ಲ. ನಾನೇ ಕೋರ್ಟಿಗೆ ಹೋಗಿದ್ದೇನೆ. ವಿನಾಕಾರಣ ನನ್ನ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ಅವರನ್ನು ಬೈದ ನಂತರ ಇವರು ಠೇವಣಿ ಮಾಡಿದ್ದಾರೆ. ಈಗ ನಮ್ಮ ಗಮನಕ್ಕೆ ಬಾರದೆ ರಸ್ತೆ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಅನುಮತಿ ಇಲ್ಲದೆ ಮರಗಳನ್ನು ಕಡಿಯುತ್ತಿದ್ದಾರೆ.
ಸಣ್ಣ ನೀರಾವರಿ ಇಲಾಖೆಯ ಅನುಮತಿ ಇಲ್ಲದೆ ಕೋಡಿಹಳ್ಳ ಮುಚ್ಚುತ್ತಿದ್ದಾರೆ. ನಾನು ಪ್ರಸ್ತುತ 20 ಗುಂಟೆ ಜಮೀನಿನಲ್ಲಿ ಕೋಸು ಬೆಳೆದಿದ್ದು ಅದನ್ನ ನಾಶ ಮಾಡ್ತಿದ್ದಾರೆ. ಪರಿಹಾರ ನೀಡಲು ಯೋಗ್ಯತೆ ಇಲ್ಲದೆ ಎಲ್ಲ ಅಧಿಕಾರಿಗಳು ಒಂದಾಗಿ ನಮ್ಮ ಮೇಲೆ ಹೋರಾಟ ಮಾಡ್ತಿದ್ದಾರೆ. ಕಾನೂನುಬದ್ಧವಾಗಿ ಮಾಹಿತಿ ನೀಡದೆ ಕಾನೂನು ವಿರುದ್ಧವಾಗಿ ಮಾಡ್ತಿದ್ದಾರೆ ಎಂದು ಹೇಳಿದರು. 2013ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ನಮ್ಗೆ ಯಾವತ್ತೇ ಆಗಲಿ ಕಾಂಪನ್ಸೇಷನ್ ಬಗ್ಗೆ ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಸ್ಟಾರ್ಟಿಂಗಲ್ಲಿ 11ರಲ್ಲಿ ಕೊಟ್ಟಿದ್ರು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ನಾನು ಥ್ರೂ ಲಾಯರ್ ಕಡೆಯಿಂದ ರಿಪ್ಲೈ ಕೊಟ್ಟಿದ್ದೀನಿ. ಇದುವರೆಗೂ ನನಗೇನು ಕೊಟ್ಟಿಲ್ಲ. ಏಕಾಏಕಿ ಮೊನ್ನೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಡಿಪಾಸಿಟ್ ಮಾಡ್ತೀವಿ ಬನ್ನಿ ಅಂತ. ಡಿಪಾಸಿಟು ಮಾಡಲಿಲ್ಲ. ಜಡ್ಜ್ ಸಾಹೇಬ್ರು ಬೈದ ಮೇಲೆ ಡಿಪಾಸಿಟ್ ಮಾಡಿ ಬಂದವ್ರೆ. 11ರದಲ್ಲ, ಹೈಕೋರ್ಟು ಪ್ಲಸ್ ಸುಪ್ರೀಂ ಕೋರ್ಟ್ ಆದೇಶ ಯಾವತ್ತು ನೀವು ಅವಾರ್ಡ್ ದುಡ್ಡು ಕೊಡ್ತೀರೋ ಅವತ್ತು ನಮ್ಗೆ ದುಡ್ಡು ಕೊಡಬೇಕು, ಅದು ಕೊಟ್ಟು ಮಾಡಿಕೊಳ್ಳಿ, ಅದುವರೆಗೂ ಮಾಡಬೇಡಿ ಅಂತ ಹೇಳಿದ್ದೀವಿ. ಇದ್ದವ್ರು ಏಕಾಏಕಿ ಬಂದು ಇವತ್ತು ನಮ್ಮ ಗಮನಕ್ಕೆ ಬರ್ದೇ ರಸ್ತೆ ಮಾಡ್ತಾರೆ. ಗಿಡಗಳೆಲ್ಲ ತೆಗೆದವ್ರೆ. ಗಿಡಗಳಿಗೆ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ ಮರಗಳು ತೆಗಿಯೋಕ್ಕೆ. MI ಅವರು ಅವ್ರ ಹತ್ರನೂ ಪರ್ಮಿಷನ್ ತಗೊಂಡಿಲ್ಲ. ಅದು ಕೆರೆ ಕೋಡಿಹಳ್ಳ ಹೋಗೋದದು ಏನಪ್ಪ, ಒಂದು ಚೈನ್ ಇದೆ, 33 ಅಡಿ ಇದೆ ಅಗಲದು, ಆಯಿತಾ? ಅದನ್ನು ಮುಚ್ಚಾಕವ್ರೆ, ಮರಗಳು ಕಿತ್ತಾಕವ್ರೆ. ಇದನ್ನೆಲ್ಲ ಯಾರು, ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಯಾರಾದರೂ ಮಾಡ್ತಾ ಇದ್ದಾರೇನು ಇದನ್ನ? ಹೌದಲ್ಲ, ಬೆಳೆ ಕೋಸು ಹಾಕಿದ್ದೀವಿ, ನಮ್ಮದೇ ಕೋಸು ಎಲ್ಲನೂ ಧ್ವಾನ ಮಾಡಾಕ್ಬಿಟ್ಟಿದ್ದಾರೆ, ಉಳುಮೆ ಮಾಡಿಬಿಟ್ಟು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ ಮಾತನಾಡಿ, ಭಾರತ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ನಗರದ ಬೈಪಾಸ್ ನಿರ್ಮಾಣಕ್ಕಾಗಿ 6 ಕಿಲೋಮೀಟರ್ವರೆಗೂ ಅನುಮೋದನೆ ನೀಡಿತ್ತು. ಈಗಾಗಲೇ 100 ಅಡಿ ಭೂಸ್ವಾಧೀನ ಮಾಡಿಕೊಂಡಿದ್ದು 6 ಗ್ರಾಮಗಳಲ್ಲಿ ಭೂಸ್ವಾಧೀನ ಮಾಡಿಕೊಂಡಿದ್ದು 2022ರಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಕೊನೆ ಹಂತದಲ್ಲಿ ಹಿರೇಬಿದನೂರು ಬಳಿ 2 ಸರ್ವೆ ನಂಬರ್ಗಳ ಮಾಲೀಕರು ದಾಖಲೆಗಳನ್ನು ನೀಡಿರುವುದಿಲ್ಲ. ಆದ್ದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿ ಪರಿಹಾರದ ಠೇವಣಿ ಇಟ್ಟು ಕೆಲಸ ಮುಂದುವರೆಸಿದ್ದೇವೆ. 360 ಮೀಟರ್ಗೆ ಜಿಲ್ಲಾಧಿಕಾರಿಗಳ ಬಳಿ ಮನವಿ ಮಾಡಿ ಭದ್ರತೆಯೊಂದಿಗೆ ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಸಂಬಂಧಪಟ್ಟ ರೈತರು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ಹೆಚ್ಚಿನ ಪರಿಹಾರಕ್ಕೆ ಆದೇಶ ನೀಡಿದಲ್ಲಿ ಪರಿಹಾರಕ್ಕೆ ಆದ್ಯತೆ ನೀಡುತ್ತೇವೆ. ಇಲ್ಲವೆಂದರೆ ನಮ್ಮ ಒಪ್ಪಂದದಂತೆ ಏಪ್ರಿಲ್ 30ಕ್ಕೆ ರಸ್ತೆ ಕಾರ್ಯ ಮುಗಿಯಬೇಕು. ಇಲ್ಲವಾದಲ್ಲಿ ಮೇ 30, 2025ಕ್ಕೆ ಸಂಪೂರ್ಣವಾಗಿ ಮುಗಿಸುತ್ತೇವೆ ಎಂದು ಹೇಳಿದರು. ಹೇಳಿ ಸರ್. ಇವತ್ತು ಈ ಗೌರಿಬಿದನೂರು ಪಟ್ಟಣಕ್ಕೆ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಭಾರತ ಸರ್ಕಾರ ಬೈಪಾಸ್ 6 ಕಿಲೋಮೀಟರ್ ಉದ್ದದ ರಸ್ತೆ ಬೈಪಾಸ್ ನಿರ್ಮಾಣಕ್ಕಾಗಿ ಸುಮಾರು 2012ರಲ್ಲಿ ಇದಕ್ಕೆ ಅನುಮೋದನೆ ನೀಡಿತ್ತು. ಅಲ್ಲಿಂದ ಈ ಬೈಪಾಸ್ಗೆ 6 ಕಿಲೋಮೀಟರ್ನಲ್ಲಿ ನಾವು 100 ಅಡಿ ಭೂ ಸ್ವಾಧೀನ, ಎಂಟೈರ್ ಗ್ರೀನ್ ಫೀಲ್ಡ್ ಹೈವೇ ಇದೆ ಇದು. ಇದರಲ್ಲಿ ನಾವು 100 ಅಡಿ ನಾವು ಭೂ ಸ್ವಾಧೀನ ಮಾಡ್ಕೊಂಡಿದ್ದೀವಿ. ಸುಮಾರು 6 ಗ್ರಾಮಗಳಲ್ಲಿಯ ಜಮೀನುಗಳನ್ನು ನಾವು ಭೂ ಸ್ವಾಧೀನಪಡಿಸಿದ್ದೀವಿ. ಈಗ 2022ರಿಂದ ಕಾಮಗಾರಿ ಪ್ರಾರಂಭ ಆಗಿ ಕೊನೆ ಹಂತದಲ್ಲಿ ಹಿರೇಬಿದನೂರು ಗ್ರಾಮದ ಸರ್ವೆ ನಂಬರ್ 53/12 ಹಾಗೂ 56/12 ಇದು SLO ಇಂದ 1-2 ಅಂತಿಮ ತಿಳುವಳಿಕೆ ಪತ್ರ ಕೊಟ್ಟಿದ್ದರೂ ಕೂಡ ಸಂಬಂಧಪಟ್ಟಂಥ ರೈತರು. ಇದೇ ವೇಳೆ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ, PSI ರಮೇಶ್ ಗುಗ್ಗರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ಕಾಲಜ್ಞಾನಿ ವರಕವಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಿಯನವರ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವದ ಅಂಗವಾಗಿ ಸದ್ಗುರು ಯೋಗಿ ನಾರಾಯಣ ತಾತಿಯನವರ ಮಠದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ಯೋಗಿ ನಾರಾಯಣ ತಾತಿಯನವರ ಮೂಲ ವಿಗ್ರಹವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಸದ್ಗುರು ತಾತಿಯನವರ ಉತ್ಸವ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಮತ್ತು ವೇದಘೋಷದೊಂದಿಗೆ ಅಷ್ಟಾವಧಾನ ಸೇವೆಯನ್ನು ಸಮರ್ಪಿಸಲಾಯಿತು. ನಂತರ ಸದ್ಗುರುಗಳಿಗೆ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಈ ಪೂಜಾ ಕೈಂಕರ್ಯದಲ್ಲಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜೈರಾಮ್ ದಂಪತಿಗಳು ಉಪಸ್ಥಿತರಿದ್ದರು. ಪೂಜಾ ನಂತರ ಅಲಂಕೃತ ಪಲ್ಲಕ್ಕಿಯಲ್ಲಿ ಮಂಗಳ ವಾದ್ಯಗಳೊಂದಿಗೆ ಸದ್ಗುರುಗಳ ಉತ್ಸವ ವಿಗ್ರಹವನ್ನು ಹಾಗೂ ಪಾದುಕೆಗಳನ್ನು ರಥಕ್ಕೆ ಕರೆತರಲಾಯಿತು. ರಥವನ್ನು ವಿಶೇಷ ಹೂಗಳಿಂದ ಸಿಂಗರಿಸಲಾಗಿತ್ತು. ರಥಶಾಂತಿ ಮತ್ತು ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತರು ತೇರು ಬಾಳೆಹಣ್ಣನ್ನು ತೇರಿಗೆ ಅರ್ಪಿಸಿ ಹರಕೆ ಸಲ್ಲಿಸಿದರು.
ಭಜನೆಯಲ್ಲಿ ಭಕ್ತರು ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿದ್ರು. ರಥೋತ್ಸವಕ್ಕೆ ತಾತೇನವರ ಭಕ್ತರು ಆಂಧ್ರ, ತಮಿಳುನಾಡು ಮುಂತಾದ ಕಡೆಗಳಿಂದ ಸಾವಿರಾರು ಭಕ್ತರು ಬಂದು ಸೇರುತ್ತಾರೆ. ರಾತ್ರಿ ಇಡೀ ಅಖಂಡ ಭಜನೆಗಳನ್ನ ಭಕ್ತರು ಮಾಡಿದ್ರು. ಭಕ್ತರು ಟ್ರ್ಯಾಕ್ಟರ್ಗಳಲ್ಲಿ ಮಜ್ಜಿಗೆ, ಪಾನಕ ಹಂಚುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಹಾಗೂ ಹಲವು ಕಡೆ ಜಾತ್ರೆಗೆ ಬಂದಿದ್ದ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾನವನ್ನು ಮಾಡಿದ್ರು. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ಯತೀಂದ್ರರ ರಥೋತ್ಸವವನ್ನು ಪ್ರತಿ ವರ್ಷ ಪಾಲ್ಗುಣ ಶುದ್ಧ ಹುಣ್ಣಿಮೆಯಂದು ಅಮರನಾರಾಯಣ ಸ್ವಾಮಿ ರಥೋತ್ಸವ ಮತ್ತು ಮಾರನೇ ದಿನ ಶ್ರೀ ಯೋಗಿನಾರಾಯಣ ಯತೀಂದ್ರರ ರಥೋತ್ಸವವನ್ನು ಆಚರಿಸಲಾಗುತ್ತದೆ. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಹಸ್ರಾರು ಜನ ಭಾಗವಹಿಸಿ ತಮ್ಮ ಭಕ್ತಿಪೂರ್ವಕವಾದ ಸೇವೆಯನ್ನು ತಾತಯ್ಯನವರ ಪಾದಕಮಲಗಳಲ್ಲಿ ಅರ್ಪಿಸಿರುತ್ತಾರೆ. ಶ್ರೀ ಕ್ಷೇತ್ರದ ಮಠದ ವತಿಯಿಂದ ಆಗಮಿಸುವ ಎಲ್ಲ ಭಕ್ತರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ 14ರಂದೇ ನಗರದಲ್ಲಿ ಅಂಬೇಡ್ಕರ್ ಭವನದ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಅಂಬೇಡ್ಕರ್ ಜಯಂತಿಯಂದು ಅಂಬೇಡ್ಕರ್ ಭವನ, ಗುರುಭವನ ಹಾಗೂ ಸರ್ಕಾರಿ ನೌಕರರ ಭವನ 3 ಕಟ್ಟಡಗಳಿಗೂ ಭೂಮಿ ಪೂಜೆ ನೆರವೇರಿಸಲಾಗುವುದು. ಅದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಆಗಲಿದೆ. ತೋಟಗಾರಿಕೆ ಕಚೇರಿಗೆ ಹೊಂದಿಕೊಂಡಂತಿರುವ ಸರ್ಕಾರಿ ಜಾಗದಲ್ಲಿಯೇ ಅಂಬೇಡ್ಕರ್ ಭವನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು. ಈಗಾಗಲೇ ಶಾಸಕರ ನಿಧಿ, ಸಂಸದರ ನಿಧಿ, ಎಂಎಲ್ಸಿಗಳಿಂದ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಸದಸ್ಯರ ನಿಧಿ ಸೇರಿದಂತೆ ಈಗಾಗಲೇ 4.5 ಕೋಟಿ ರೂಗಳ ಅನುದಾನ ಇದೆ. ಮಿಕ್ಕಂತೆ ವಿವಿಧ ಮೂಲಗಳಿಂದ ಅನುದಾನವನ್ನು ಹೊಂದಿಸಿ ಒಟ್ಟು 10 ಕೋಟಿಗೂ ಹೆಚ್ಚು ಅನುದಾನದಿಂದ ಸುಸಜ್ಜಿತವಾದ ಅಂಬೇಡ್ಕರ್ ಭವನವನ್ನು ನಿರ್ಮಿಸಲಾಗುವುದು ಎಂದು ಹೇಳಿದರು. ದೇವೇಗೌಡರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಎಂಎಲ್ಸಿ ಗೋವಿಂದರಾಜನು ಸಹ 50 ಲಕ್ಷ ಕೊಟ್ಟಿದ್ದಾರೆ. ಈಗಾಗಲೇ ನಿರ್ಮಿತಿ ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ಸಂಬಂಧಪಟ್ಟಂಗೆ 4 ಕೋಟಿ ಹಣ ರಿಸರ್ವ್ ಆಗಿದೆ. ಹಾಗೆಯೇ ಬಾಬು ಜಗಜೀವನ್ ರಾಮ್ ಅವರ ಭವನ ನಿರ್ಮಾಣಕ್ಕೂ ಸೂಕ್ತವಾದ ಸ್ಥಳದಲ್ಲಿ 1 ಎಕರೆ ಜಾಗವನ್ನು ಗುರುತಿಸಿ ಅಲ್ಲಿಯೇ ಬಾಬು ಜಗಜೀವನ್ ರಾಮ್ ಭವನವನ್ನು ಮುಂದಿನ ದಿನಗಳಲ್ಲಿ ನಿರ್ಮಿಸೋಣ ಎಂದ ಅವರು, ಈ ವರ್ಷ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಒಟ್ಟಿಗೆ ಆಚರಿಸೋಣ. ಅಂದು ಗುರುಭವನ, ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೂ ಭೂಮಿ ಪೂಜೆ ನೆರವೇರಿಸಲಿದ್ದು ಎಲ್ಲ ಶಿಕ್ಷಕರು, ನೌಕರರು ಸೇರಿ ಅವಿಸ್ಮರಣೀಯ ಕಾರ್ಯಕ್ರಮವನ್ನಾಗಿಸೋಣ ಎಂದರು. ಸಭೆಯಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಇಒ ಹೇಮಾವತಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಜಗ್ಗೇಶ್, ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮಂದಗತಿಯಲ್ಲಿ ಸಾಗುತ್ತಿರುವ ಜೆಜೆಎಂ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸಲು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಡಪದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಎಸ್ಸಿಪಿ, ಟಿಎಸ್ಪಿ ಹಣವನ್ನು ಯಾವುದೇ ಯೋಜನೆಗಳಿಗೆ ಬಳಸಿಕೊಳ್ಳಬಾರದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕಾನೂನು ಜಾರಿಗೆ ತಂದಿದ್ದರು. ಹಾಗೇನಾದರೂ ಒಂದು ವೇಳೆ ಎಸ್ಸಿಪಿ, ಟಿಎಸ್ಪಿ ಹಣವನ್ನು ಬೇರೆ ಯೋಜನೆಗೆ ಬಳಸಿಕೊಂಡಿದ್ದರೆ ಪುನಃ ಆ ಹಣವನ್ನು ವಾಪಸ್ ಹಾಕಲಾಗುವುದು. ಹಾಗೆ ಮಾಡಿರುವ ಅಧಿಕಾರಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿದ್ದು ಸಾರ್ವಜನಿಕರ ಹಣ ದುರುಪಯೋಗವಾಗ್ತಿದೆ ಎಂದು ಚರ್ಚೆ ಆಗ್ತಿದೆ. ಇದು ಸಂವಿಧಾನ ಬಾಹಿರ ಎಂದು ಹೇಳಲಾಗ್ತಿದೆ. ಆದರೆ ನಿಗಮ ಮಂಡಳಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗಳನ್ನು ಸರ್ಕಾರಗಳು ಬಂದಾಗ ವಿವೇಚನೆಗೆ ತಕ್ಕಂತೆ ಸಮಿತಿಗಳನ್ನು ರಚನೆ ಮಾಡಿವೆ. ಇದನ್ನು ಹೊರತುಪಡಿಸಿ ಬೇರೆ ಇನ್ನೇನಿಲ್ಲ ಎಂದು ಹೇಳಿದರು. ಟಿಎಸ್ಪಿ ಹಣವನ್ನು 2013ರಲ್ಲಿ ಸಿದ್ದರಾಮಯ್ಯವರು ಬೆಳಗಾಮಲ್ಲಿ ಒಂದು ಕಾನೂನು ತಂದರು. ಎಸ್ಸಿಪಿ, ಎಸ್ಟಿಪಿ ಹಣನ ಯಾರು ಕೂಡ ಬೇರೆದಕ್ಕೆ ಡೈವರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಆ ಥರ ಏನಾದರೂ ಇದ್ದರೆ ಅದನ್ನು ವಾಪಸ್ ಹಾಕ್ತಾರೆ. ಸರ್ಕಾರ ಯಾವುದೋ ಸಂದರ್ಭದಲ್ಲಿ ಬಳಸ್ಕೊಂಡಿರ್ಬೋದು, ಆ ಇಲಾಖೆ ಕೊಟ್ಟಿರ್ತಕ್ಕಂಥ ಹಣ ಬಳಸ್ಕೊಂಡಿರ್ಬೋದು. ಆ ಬಳಸ್ಕೊಂಡ್ರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ, ಉಪಾಧ್ಯಕ್ಷೆ ಕಲ್ಪನಾ, ಸದಸ್ಯರಾದ ರಂಗನಾಥ್, ಶಿಲ್ಪಾ, ಲೋಕೇಶ್, ಪೂರ್ಣಿಮಾ, ನಾಗರತ್ನ, ಪುಟ್ಟತಾಯಮ್ಮ, ಭರತ್ ಗೌಡ, ಸಿಕೆ ಗೌಡ, ಸತೀಶ್, ಮುಖಂಡರಾದ ಕಡಪ ಶಂಕರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ವತಿಯಿಂದ ಬಹುಜನ ಸಮಾಜದ ಸಂಸ್ಥಾಪಕ ಧುರೀಣ ದಾದಾ ಸಾಹೇಬ್ ಕಾಂಚಿರಾಮ್ ಅವರ 91ನೇ ಹುಟ್ಟುಹಬ್ಬವನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಪದಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾನ್ಯವಾರ್ ಕಾಂಚಿರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಶುಭ ಕೋರಿದರು. ರಾಜ್ಯ ಆಲ್ ಇಂಡಿಯಾ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ನಂದಿಕುಂದ ಪಿ ವೆಂಕಟೇಶ್ ಅವರು ಮಾತನಾಡಿ, ಬಹುಜನರ ಶೋಷಿತರ ದುಮ್ಮಿನಿತರ ಪರವಾಗಿ ಧ್ವನಿ ಎತ್ತುವುದರ ಮೂಲಕ ನಡೆಸಿದ ಇವರ ಹೋರಾಟ ಇಂದಿಗೂ ಸ್ಮರಿಸುವಂತಹದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ದಲಿತರ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಆಶಾ ಕಿರಣವಾಗಿದ್ದರು. ಇವರ ಆದರ್ಶಗಳನ್ನು ನಾವು ಸಹ ಪಾಲನೆ ಮಾಡಬೇಕು ಎಂದು ಕರೆ ನೀಡಿದರು. ಈ ವೇಳೆ ಎಐಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ನಾಗರಾಜ್, ರಮಾದೇವಿ, ಆನಂದ್, ಜಿಲ್ಲಾಧ್ಯಕ್ಷ ಪರ್ವೇಜ್ ಖಾನ್, ಉಪಾಧ್ಯಕ್ಷ ನಾಗರಾಜು, ಚಂದ್ರಶೇಖರ್, ಜಿಲ್ಲಾ ಕಾರ್ಯದರ್ಶಿ ಹರಳೂರು ನರಸಿಂಹಯ್ಯ, ರಾಜಕುಮಾರ್, ಮಹಿಳಾ ಜಿಲ್ಲಾಧ್ಯಕ್ಷೆ ರಾಧಾ ಇನ್ನಿತರರು ಹಾಜರಿದ್ದರು. ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದ ಮುಂಭಾಗದಲ್ಲಿ 15 ವರ್ಷಗಳಿಂದ ಅಪೂರ್ಣಗೊಂಡು ನೆನೆಗುದಿಗೆ ಬಿದ್ದಿದ್ದ ಕನ್ನಡ ಸದನದ ಕಟ್ಟಡದ ಕಾಮಗಾರಿಗೆ ಶನಿವಾರ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಗರದ ಹೃದಯ ಭಾಗದಲ್ಲಿರುವ ಕನ್ನಡ ಸದನ ಕಟ್ಟಡದ ಕಾಮಗಾರಿ ಕಳೆದ 15 ವರ್ಷಗಳಿಂದ ಅಪೂರ್ಣಗೊಂಡಿರುವ ಈ ನೆಲ ಮಹಡಿಯ ಕಟ್ಟಡಕ್ಕೆ 17 ಲಕ್ಷ ರು ಹಣ ಬಿಡುಗಡೆಯಾಗಿದ್ದು, ಮೊದಲನೇ ಹಾಗೂ ಎರಡನೇ ಮಹಡಿಗೆ ಮತ್ತೆ 22 ಲಕ್ಷ ರು ಹಣ ಬಿಡುಗಡೆ ಮಾಡಲಾಗುವುದು ಎಂದ ಅವರು, ಕಾಮಗಾರಿಯಲ್ಲಿ ಯಾವುದೇ ರಾಜಿ ಇಲ್ಲದೆ ಗುಣಮಟ್ಟವನ್ನು ಕಾಪಾಡುವ ಮೂಲಕ ಅತ್ಯುತ್ತಮವಾದ ಸದನ ನಿರ್ಮಾಣವಾಗಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಜನಾರ್ದನ, ನಿಕಟಪೂರ್ವ ಅಧ್ಯಕ್ಷ ನಂಜುಂಡಪ್ಪ ಟಿ, ಪರಿಷತ್ತಿನ ಸದಸ್ಯರಾದ ವೀರಣ್ಣ, ವೆಂಕಟೇಶ್, ಗಿರಿಧರ, ಶೈಲಜಾ, ಲಕ್ಷ್ಮೀ, ಬಾಲಪ್ಪ, ನಾರಾಯಣಪ್ಪ, ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಮನ್ವಯತೆ ಕೊರತೆಯಿಂದ ಪಿಎಲ್ಡಿ ಬ್ಯಾಂಕ್ ಮೊದಲ ಸಭೆ ವಿಫಲ, ಕೋರಂ ಇಲ್ಲದೆ ಸಭೆ ಮುಂದೂಡಿಕೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕಣಿವೆ ಮಾರ್ಗ ಮಧ್ಯೆ ಚಿರತೆ ಪ್ರತ್ಯಕ್ಷ, ಶುಕ್ರವಾರ ರಾತ್ರಿ ಪ್ರತ್ಯಕ್ಷವಾಗಿ ನುಡಿದ ಆಂಬ್ಯುಲೆನ್ಸ್ ಚಾಲಕ, ದೃಶ್ಯ ಆಂಬ್ಯುಲೆನ್ಸ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕೆಜಿಎಫ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ವಿಸ್ತೃತ ಯೋಜನೆ ಸಿದ್ಧಪಡಿಸುವಂತೆ ನಗರಾಭಿವೃದ್ಧಿ ಇಲಾಖೆಗೆ ಸಚಿವ ಬಿಎಸ್ ಸುರೇಶ್ ಸೂಚನೆ. ಚೀಮುಲ್ ಹೈನುಗಾರರಿಗೆ ಹಾಲಿನ ದರದಲ್ಲಿ 1 ರು ಹೆಚ್ಚಳ, ಶೀಘ್ರವೇ ಚೀಮುಲ್ಗೆ ಚುನಾವಣೆ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್.
ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಪರಭಾಷೆ ಬಳಕೆ ನಿಲ್ಲಿಸಬೇಕು. ಅದಕ್ಕಾಗಿ ಇದೇ ತಿಂಗಳ 22ರಂದು ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.